ಯು ಡೋಂಟ್ ಮೈಂಡ್ ನಿನ್ನಿಂದ ನನ್ಗೊಂದ್ ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ಅದು ನನ್ ಫ್ರೆಂಡ್ಗೋಸ್ಕರ. ನಿನ್ ಫ್ರೆಂಡ್ ಅಂದ್ಮೇಲೆ ನಂಗೂ ಫ್ರೆಂಡ್ ತಾನೆ. ಫ್ರೆಂಡ್ಶಿಪ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳು. ಅಷ್ಟೇ ತಾನೆ, ಒಂದ್ ಒಳ್ಳೆ ಉದ್ದೇಶ ಕರಿತಾ ಇದೀಯಾ ಅಂದ್ಮೇಲೆ ಖಂಡಿತ ಬರ್ತೀನಿ. ನೋಡು, ಎಷ್ಟೊತ್ತಿಗೆ ಬರ್ಬೇಕು, ಎಲ್ಲಿಗೆ ಬರ್ಬೇಕು ಅಂತ ಡೀಟೇಲ್ಸ್ ಕಳ್ಸು ಸಾಕು. ಅಮ್ಮ ತಾಯಿ, ನಮ್ಮ ಮಾವಂಗೋಸ್ಕರ ಮಾಡ್ತಾ ಇರೋ ಗಣಪತಿ ಹಬ್ಬ ಪ್ರತಿ ವರ್ಷಕ್ಕಿಂತ ಸಂದಾಗ್ ಮಾಡ್ಬೇಕು ಅಂತ ಅಟ್ಟಿಯವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಈ ಹಬ್ಬಕ್ಕೆ ಯಾವ ತೊಂದ್ರೆನೂ ಆಗ್ದಂಗೆ ನೀನೇ ನಡ್ಸ್ಕೊಡ್ಬೇಕು ತಾಯಿ. ಇದ್ಯಾ ಇದ್ಯಾ ಅಜ್ಜಿ, ಏನಿದು ಇನ್ನು ಪೂಜೆ ಮಾಡ್ತಾ ನಿಂತಿದೀಯಲ್ಲೇ? ಅಜ್ಜಿ ಮುಗೀತು ನೋಡಿಲಿ, ಒಂದು ಜವಾಬ್ದಾರಿನ ವಹಿಸ್ಕೊಳ್ಳೋದು ದೊಡ್ಡಸ್ತಿಕೆ ಅಲ್ಲ, ಅದನ್ನ ಸರಿಯಾಗಿ ನಿಭಾಯಿಸೋದು ದೊಡ್ಡತನ. ಮೋನ ಏನಾದ್ರೂ ಸಹಾಯ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾನು ನಾನೇ ಮಾಡ್ತೀನಿ ಅತ್ತೆ, ನೀವು ಹೋಗಿ ಅಂತ ಹೇಳ್ತೀಯ. ಈಶ್ವರಿ ಸಹಾಯ ಮಾಡಕ ಬಂದ್ರೆ ಅದನ್ನು ನಾನೇ ಮಾಡ್ತೀನಿ ಅಂತ ಸೀರೆನ ಸೊಂಟಕ್ ಸಿಗಿಸ್ಕೊಂಡು ಓಡಾಡಕ್ ಶುರು ಮಾಡ್ಬಿಡ್ತೀಯ. ಹಂಗೆ ಎಲ್ಲಾನು ಮಾಡ್ತೀನಿ ಅನ್ನೋಳು ಒಸಿ ಚುರುಕಾಗಿ ಓಡಾಡ್ಕೊಂಡು ಬಿರ್ಬಿನ್ನೆ ಮಾಡೋದಲ್ವಾ? ಯಾಕಂದ್ರೆ ಶಾನೆ ಜನರನ್ನ ಸೇರಿಸ್ಬಿಟ್ಟು ಆಮೇಲೆ ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಹೋಗೋದು ನನ್ನ ಮಗನ ಮರುವಾದೆ ಅನ್ನೋದು ಜ್ಞಪ್ತಿಯಲ್ಲಿರ್ಲಿ. ಅದಕ್ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ ಬಿಡಿ ಅಜ್ಜಿ. ಅವಕಾಶ ಕೊಡಕ್ಕಿಲ್ಲ ಅಂತ ಬಾಯಿ ಮಾತಿಲ್ಲ ಹೇಳ್ಕೊಂಡು ಓಡಾಡಿದ್ರೆ ನಡಿಯಾಕಿಲ್ಲ. ಬೇಗ ಹೋಗಿ ಸಿದ್ಧತೆ ಮಾಡ್ಕ. ಏನೇನ್ ಬೇಕು ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀನಿ ಅಜ್ಜಿ. ಇನ್ನೇನಿದ್ರು ಸಣ್ಣ ಪುಟ್ಟ ಕೆಲ್ಸಗಳಿದೆ ಆಟೆಯ. ವಿದ್ಯಾ, ಬಂದೆ ಮಾವ. ಈ ಹುಡ್ಗಿನ ಹೊಗಳೋದು ತೆಗಳೋದು ಒಂದು ಗೊತ್ತಾಗಕ್ಕಿಲ್ಲ. ಇವತ್ತಿನ ಗಣಪತಿ ಹಬ್ಬನ ಅದ್ ಹೆಂಗೆ ಏನೂ ವಿಘ್ನ ಇಲ್ದೆ ನಡ್ಸ್ಕೊಡ್ತಾಳೋ ಏನೋ. ಗೋವಿಂದ, ಈ ದುಡ್ಡನ್ನ ತಗೊಳ್ಳ. ಈ ಶಾಮಿಯಾನದವ್ರಿಗೆ, ಈ ಊಟದವ್ರಿಗೆ, ಹಂಗೆಯ ಖರ್ಚಿಗೆಲ್ಲ ನೋಡ್ಕೊಪ್ಪ. ಅಣ್ಣ, ಈ ಫಂಕ್ಷನ್ ಜವಾಬ್ದಾರಿ ಎಲ್ಲ ನಮ್ಮ ಭದ್ರನೇ ವಹಿಸ್ಕೊಂಡಿರೋದ್ರಿಂದ ಯಾರ್ಯಾರು ಗೇಟೆಟ್ ಮಾತಾಡೋನೋ ಅವನಿಗೆ ಗೊತ್ತು. ಈ ದುಡ್ಡು ಅವನ ಹತ್ರ ಇರೋದೇ ಸರಿ. ಹೌದಲ್ವೇ? ಮರ್ತ್ಬಿಟ್ಟಿದ್ದೆ. ಭದ್ರ, ತಗೊಳ್ಳ. ಸರಿಯಪ್ಪ. ಲೇ ಶಿವರಾಮ, ಇವತ್ ನಡೆಯೋ ಪೂಜೆಯಲ್ಲಿ ಯಾವ ಆಚಾರ ವಿಚಾರಕ್ಕೂ ಅಪಚಾರ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ 7 ವರ್ಷ ಆದ್ಮ್ಯಾಕೆ ದೇವ್ರ ಕಿರೀಟ ಬರ್ತದೆ. ಪ್ರತಿ ಸಲ ಬಂದಾಗ್ಲೂ ನಮ್ಮ ಅಟ್ಟಿಲೆ ಇಟ್ಟು ಪೂಜೆ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಈ ನಿನ್ನ ಮುದ್ದು ಸೊಸೆ ಊರ್ನವ್ರೆಲ್ಲ ಕರೆಸಿ ಅದ್ದೂರಾಗಿ ಮಾಡಬೇಕು ಅಂತವಳೆ. ಅದಕ್ಕೆ ನೀನ್ ಬೇರೆ ಒಪ್ಪಿಗೆ ಕೊಟ್ಟಿದೀಯಾ? ಒಳ್ಳೆ ಯೋಚನೆ ಯಾರು ಮಾಡಿದ್ರೆ ಏನವ? ಇವತ್ತು ಒಟ್ಟಿಯಾಗಿ ಅದ್ದೂರಿಯಾಗಿ ಪೂಜೆ ಆದ್ರೆ ಜನ ಸೇರ್ತಾರೆ. ಅದರಿಂದ ಎಲೆಕ್ಷನ್ಗೆ ನಮ್ಗೆ ಅಲ್ವೇ ಒಳ್ಳೇದಾಗೋದು? ಅದಕ್ಕೇನೋ ನನ್ ತಕರಾರ ಇಲ್ಲ ಶಿವರಾಮ. ಆದ್ರೆ ಈ ಆಡಂಬರದ ಮಧ್ಯದಲ್ಲಿ ಶಾಸ್ತ್ರಕ್ಕೇನಾದ್ರೂ ಅಪಚಾರ ಆಗ್ಬಿಟ್ರೆ ನಿನ್ ಮರ್ವಾದೆ ಜೊತೆಗೆ ಅದ್ಯಾವ್ರ ಶಾಪಕ್ಕೆ ಗುರಿ ಆಗ್ಬಿಟ್ರಿ ಅಂತ ಹೇಳ್ತೀವ್ನಿ. ಅವ್ವ, ಈ ಫಂಕ್ಷನ್ ಜವಾಬ್ದಾರಿ ನನ್ನ ಮಗ ತಗೊಂಡವನೇ ಅಂದ್ಮೇಕೆ ಅದು ಚಂದಾಗೆ ಆಯ್ತದೆ. ಅದ್ರ ಚಿಂತೆ ನೀನ್ ಬಿಡು, ಚಂದಾಗ್ಲಿ ಅಂತ ಅವ್ನಿಗೆ ಆಶೀರ್ವಾದ ಮಾಡು. ಹಂಗೆ ಆಗ್ಲಿ ಅಂತ ತಾನೇ ನಾನು ಬಯಸೋದು. ಅಮ್ಮಮ್ಮ, ನೀನ್ ಸುಮ್ಕಿರು, ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ಕತೀನಿ. ಪ್ರತಿ ಸಲನೂ ನಮ್ಮ ಮನೆಗೆ ದ್ಯಾವ್ರ ಕಿರೀಟ ಬಂದಾಗ ಈಶ್ವರಿನ ಆ ಜವಾಬ್ದಾರಿ ತಕೊಂಡು ಆ ಪೂಜೆನ ಸಾಂಗ್ವ ನಡ್ಸ್ಕೊಂಡ್ ಬಂದವಳೆ. ಅಟ್ಟಿ ಗೌರವನೂ ಉಳ್ಸವಳೆ. ಹಂಗೆ ಈಕಿತ ನೀನು ಬಾವಾ, ಅದ್ನೆಲ್ಲ ನೀವ್ ಹೇಳ್ಬೇಕೆ? ಎಲ್ಲಾನು ನಾನು ವಿದ್ಯನ್ಗೂ ನೀನ್ ಸಲಹೆ ಸೂಚನೆ ಕೊಟ್ಕೊಂಡು ನೀನ್ ಪೂಜೆ ಮಾಡಂಗೆನೆ ಅವಳಿಗೂ ನಿಂತ್ಕೊಂಡು ಸಹಾಯ ಮಾಡ್ಬೇಕು ಈಶ್ವರಿ. ಯಾಕೆಂದ್ರೆ ಈಕಿತ ಜವಾಬ್ದಾರಿ ಎಲ್ಲನೂ ನಮ್ ವಿದ್ಯೆನ ವಹಿಸ್ಕೊತಾವಳೆ ಅಲ್ವೇ?
ಅದಕ್ಕೆ ನಿನ್ನ ಅನುಭವದ ಅವಶ್ಯಕತೆ ಬೇಕಾಯ್ತದೆ. ಆದ್ರೆ ಚಿಂತೆ ಬಿಟ್ಬಿಡಿ, ನಾನೆಲ್ಲ ನೋಡ್ಕೊತೀನಿ. ವಿದ್ಯಾ, ಮುಂದಿನ ಕೆಲಸದ ಕಡೆ ಗಮನ ಕೊಡು. ಸರಿ ಮಾವ. ಅತ್ತೆ, ಹೊಸ ಸಹಾಯ ಮಾಡಿ ಬನ್ನಿ. ಗೋವಿಂದ, ಹಲೋ. ಏನ್ ಭದ್ರಣ್ಣ, ಅಪರೂಪಕ್ ನೆನ್ಸ್ಕೊಂಡ್ ಬಿಟ್ಟಿದ್ದೀರಾ? ಹಂಗೇನಿಲ್ಲ ಕಣವ, ಇವತ್ತು ಗಣಪತಿ ಹಬ್ಬ ಅಲ್ವೇ? ಅದೇ ಅನ್ಕೊಳ್ತಾ ಇದ್ದೆ. ಪ್ರತಿ ವರ್ಷ ನಿಮ್ ಮನೆ ಪೌರೋಹಿತ್ಯನ ನಮ್ಮ ಮನೆಯವರೇ ತಾನೇ ನಡೆಸ್ಕೊಡ್ತಾ ಇದ್ದಿದ್ದು, ಆದ್ರೆ ಯಾಕೆ ಇನ್ನು ಫೋನ್ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಅದು ನಿಮ್ಮ ಹಟ್ಟಿಲಿ ಇಂಥ ಘಟನೆ ನಡೆದಿರ್ಬೇಕಾದ್ರೆ ಅದ್ ಹೆಂಗ್ ಕರಿಯೋದು ಅಂತ ಅನ್ಬಿಟ್ಟು ನಾನೇ ಹೊಸಿ ಸುಮ್ನಿದ್ದೆ. ಅಣ್ಣ, ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಪ್ರತಿ ವರ್ಷದಾಗಿ ನಿಮ್ ಮನೆ ಪೌರೋಹಿತ್ಯನ ನಡೆಸ್ಕೊಡೋದು ನಮ್ಮ ಮನೆಯವ್ರ ಜವಾಬ್ದಾರಿ. ಅಲ್ಲ ಕಣವ ಚಾರು, ಅದು ಅಣ್ಣ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ವಿಷಯ ಬೇರೆನೇ ಇದೆ. ಇಡೀ ಪೂಜೆನ ನಡೆಸ್ಕೊಡೋ ಜವಾಬ್ದಾರಿ ನಮ್ದೆ. ಅದಕ್ಕೆಲ್ಲ ಏನೇನ್ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಸರಿಯಾದ ಟೈಮಿಗೆ ಬರ್ತೀವಿ ಬಿಡಿ. ಸರಿ ಕಣವ, ನೀನ್ ಹೇಳದ್ಮೇಲೆ ಮುಗೀತು ಬಿಡು. ಸರಿ ಅಣ್ಣ. ರಾಮ, ಏನ್ ಮೇಡಮ್? ಅದು ಭದ್ರಣ್ಣ ಕಾಲ್ ಮಾಡಿದ್ರು. ಕೊನೆ ಮೂಮೆಂಟ್ ಅಲ್ಲಿ ಮಾಡಿದ್ರಾ? ಇವಾಗ ಹಬ್ಬ ಕರೆಯೋಕ್ಕಷ್ಟೇ ಕಾಲ್ ಮಾಡಿದ್ರು. ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ಪೌರೋಹಿತ್ಯ ಕರೆಯೋಕ್ ಬೇಡ ಅಂತ ಡಿಸೈಡ್ ಮಾಡಿದ್ರಂತೆ. ಅದಕ್ಕೆ ನಾನು, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮನೆ ಪೌರೋಹಿತ್ಯದ ಜವಾಬ್ದಾರಿ ನಮ್ದು ಅಂತ ಹೇಳಿದ್ದೀನಿ. ಒಳ್ಳೆ ಕೆಲಸನೇ ಮಾಡಿದೀರಾ. ನಾವ್ ಹೆಂಗಿರೋ ಮುರಾರಿನ ಕರ್ಕೊಂಡು ಹೋಗ್ತೀವಲ್ಲ, ಅವನ್ನೆಲ್ಲ ನೋಡ್ಕೋತಾನೆ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ವಿದ್ಯಾ, ಯಾಕೆ ಏನಾಯ್ತು? ಏನು ಟೆನ್ಷನ್ ಅಲ್ಲಿ ಓಡಾಡ್ತಿದ್ಯಲ್ಲ? ನನ್ ಸಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಮ್ ಮಾವ ಅನ್ಕೊಂಡಂಗೆ ಜನ ಏನಾದ್ರು ಬರ್ದೇ ಹೋದ್ರೆ ನಮ್ ಮಾವ ಹಿಂಗೆ ಸಾನೆ ಅವಮಾನ ಆಗೋಯ್ತದೆ. ಅಲ್ಲ ವಿದ್ಯಾ, ಇದೊಂದ್ ಕಾರ್ಯಕ್ರಮಕ್ಕೆ ಜನ ಬರ್ಲಿಲ್ಲ ಅಂದ್ ಮಾತ್ರಕ್ಕೆ ಅವಮಾನ ಆಗತ್ತೆ ಅಂತ ಏನಕ್ಕೆ ಅನ್ಕೊಳ್ತಿದ್ಯಾ? ಜನ ಯಾಕೆ ಬರ್ತಾ ಇಲ್ಲ? ಏನ್ ಕಾರಣ? ಅದು ವಿರೋಧ ಪಕ್ಷದವರು ಸಿನಿಮಾದವ್ರನ್ನ ಕರೆಸ್ಬಿಟ್ಟು ಫಂಕ್ಷನ್ ಮಾಡ್ತಿದಾರಂತೆ. ಇವಾಗ ಅಲ್ಲಿಗ್ ಹೋಗಿರೋ ಜನ ಇಲ್ಲಿಗ್ ಬಂದ್ರೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಲ್ವಾ? ಅಯ್ಯೋ ಅಕ್ಕ, ಈ ಹಳ್ಳಿ ಜನಗಳ ಬುದ್ಧಿ ನಿಮಗ್ ಗೊತ್ತಿಲ್ಲ. ಸಿನಿಮಾದವ್ರು ಬರ್ತಾ ಇದಾರೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಇರೋ ಬರೋ ಕೆಲ್ಸ ಕಾರ್ಯನೆಲ್ಲ ಬಿಟ್ಟು ಹೊಂಟೋಯ್ತಾರೆ. ಸಿನಿಮಾದವರು ಅಂದ್ರೆ ನಮ್ ಜನಗಳಿಗೆ ಪಿರುತಿ ಅಭಿಮಾನ. ಅಂತದ್ರಲ್ಲಿ ಅವ್ರನ್ನ ಇಲ್ಲಿ ಕರ್ಸಕ್ ಆಗತ್ತೆ? ಓಕೆ, ಅವ್ರು ಕರ್ಸಿರೋದು ಯಾರನ್ನ? ಅದೆಲ್ಲ ನನಗ್ ಗೊತ್ತಿಲ್ಲ ಅಕ್ಕ. ಯಾರೋ ಸ್ಟಾರ್ನ ಕರ್ಸಿದಾರಂತೆ. ಅವರು ಸ್ಟಾರ್ನ ಕರ್ಸಿದ್ರೆ ನಾವ್ ಅವ್ರಿಗೆ ಆಪೋಸಿಟ್ ಆಗಿ ಲೇಡಿ ಸೂಪರ್ ಸ್ಟಾರ್ನ ಕರ್ಸಿದ್ರೆ ಆಗೋಯ್ತಲ್ಲ. ಅಷ್ಟು ಸುಲಭವಾಗಿ ನಮ್ಮಿಂದ ಕರ್ಸಕ್ ಆಗತ್ತೆ ಅಕ್ಕ? ನಮ್ಮಿಂದ ಆಗಲ್ಲ ಅನ್ನೋ ನೆಗೆಟಿವ್ ಮೈಂಡ್ ಸೆಟ್ ಇಂದ ಮೊದ್ಲು ಹೊರಗಡೆ ಬಾ. ಅಕ್ಕ, ನೀವ್ ಹೇಳ್ದಂಗೆ ಆಯ್ತದೆ ಅಂದ್ರು, ಇವಾಗ ಯಾರ್ ಬಂದಾರು? ನಮ್ ಲೇಡಿ ಸೂಪರ್ ಸ್ಟಾರ್ ರಚನಾ ಬಂದ್ರೆ ಸಾಕಲ್ವಾ? ನೀವ್ ಹೇಳ್ದಂಗೆ ಅವ್ರು ಬರ್ತಾರೆ ಅಂದ್ರೆ ಯಾವ ತೊಂದ್ರೆನೂ ಇರಕ್ಕಿಲ್ಲ. ಆದ್ರೆ ಅವ್ರನ್ನ ಕರ್ಸೋದ್ ಯಾರು? ಆ ವಿಷಯ ನನಗ್ ಬಿಡು, ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗಿರು. ಹಾಯ್ ನಿಧಿ. ಇಫ್ ಯು ಡೋಂಟ್ ಮೈಂಡ್, ನಿನ್ನಿಂದ ನನ್ಗೊಂದ್ ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ಅದು ನನ್ ಫ್ರೆಂಡ್ಗೋಸ್ಕರ. ನಿನ್ ಫ್ರೆಂಡ್ ಅಂದ್ಮೇಲೆ ನಂಗೂ ಫ್ರೆಂಡ್ ತಾನೆ. ಫ್ರೆಂಡ್ಶಿಪ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳು. ಅಷ್ಟೇ ತಾನೆ, ಒಂದ್ ಒಳ್ಳೆ ಉದ್ದೇಶ ಕರಿತಾ ಇದೀಯಾ ಅಂದ್ಮೇಲೆ ಖಂಡಿತ ಬರ್ತೀನಿ. ನೋಡು, ಎಷ್ಟೊತ್ತಿಗೆ ಬರ್ಬೇಕು, ಎಲ್ಲಿಗೆ ಬರ್ಬೇಕು ಅಂತ ಡೀಟೇಲ್ಸ್ ಕಳ್ಸು ಸಾಕು. ಓಕೆ ಅಕ್ಕ, ನಾನು ಇವಾಗ್ಲೇ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಬಾಯ್. ಡನ್. ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಈ ವಿಷಯನ ಮೊದ್ಲು ಮಾವ ಹಿಂಗ್ ಹೇಳ್ಬೇಕು. ಬನ್ನಿ ಅಕ್ಕ, ಬನ್ನಿ. ಓ ಅಕ್ಕ, ಹೆಂಗಿದ್ದೀರಿ?
ಚೆನ್ನಾಗಿದ್ದೀರಲ್ಲ? ನಮಸ್ಕಾರ. ನಮಸ್ಕಾರ. ಹೋಗಿ ಕೂತ್ಕೊಳ್ಳಿ. ಹೂವಲ್ಲಿ ಮೂಲೆಯಲ್ಲಿ ಕೂತ್ಕೊಳ್ಳಿ. ಅಲ್ಲಿ ಕೆಂಪು ಚೇರ್ ಇದೆ ನೋಡಿ. ಕನ್ಫ್ಯೂಷನ್ ಉಂಟಾ? ಅಲ್ಲಿ ಕೂತ್ಕೊಳ್ಳಿ. ಹೂವಲ್ಲಿ ಕೂತ್ಕೊಂಡು ಊಟ ಬರುತ್ತೆ, ಊಟ ಮಾಡ್ಕೊಂಡು ಆಮೇಲೆ ಹೋಗ್ಬೋದು. ಅಣ್ಣ, ಆ ಕೆಂಚರ್ ಹಾಕ್ಸಿರೋದು ನಾವೇ. ನಾನು ಊಟ ಮಾಡೋದಿರ್ಲಿ, ಮೊದ್ಲು ನೀವ್ ಯಾರು ಅಂತ ಹೇಳೋಣ. ಈಗ ನಿಮಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೋಡಿ, ಈಗ ನಾನು ಯಾರು ಅನ್ನೋದನ್ನ ಬಿಟ್ಟು ಹಾಕಿ. ನೀವು ಯಾರು? ನಾನು ಇಡೀ ಮಂಡ್ಯದಲ್ಲೇ ಫೇಮಸ್ಸು ಕ್ವಾಟ್ಲೆ. ಕ್ವಾಟ್ರೆ ನಮ್ದೇನಿದ್ರು ಫುಲ್ಲೇ ಬಿಡಿ. ಆಯ್ತು, ನೀವು ಊಟ ಮಾಡ್ಕೊಂಡು ಹೋಗಿ ಕೂತ್ಕೊಳ್ಳಿ. ಅಣ್ಣ, ನಾನು ಹೋಗೋದಿರ್ಲಿ, ಮೊದ್ಲು ನೀವ್ ಯಾರು ಅಂತ ಹೇಳಿ. ನಾನು ಭಾವ. ಭಾವನ? ಯಾರಿಗೆ? ಅದು ಕೇಳಬಾರ್ದು. ನೋಡಿ, ನೀವು ಈಗ ನಿಮ್ಮ ಹೆಸರು ಹೇಳುವಾಗ ನಾನು ಅರ್ಥ ಮಾಡ್ಕೊಳ್ಳಿಲ್ವಾ? ಹಾಗೆ ನಾನು ಭಾವ ಅಂತ ಹೇಳುವಾಗ ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು. ಹೋಗಿ ಕೂತ್ಕೊಳ್ಳಿ, ಊಟ ಮಾಡಿ. ಅಲೋ, ಕ್ವಾಟ್ಲಿ ಅಂದ್ರೆ ಬೇರೆ, ಭಾವ ಅಂದ್ರೆ ಬಾ ಮತ್ತೆ ವಾ. ನಮಸ್ಕಾರ, ಕೂತ್ಕೊಳ್ಳಿ, ಊಟ ಮಾಡಿ. ಅಣ್ಣ, ಮೊದ್ಲು ಯಾರಿಗ್ ಭಾವ ಅಂತ ಹೇಳಿ. ಗಣಪತಿ ನೆಲ್ಮಡ್ಗವ್ರೆ. ಮೊದ್ಲೇ ನಾನು ಇಲ್ಲಿ ಟೆನ್ಷನ್ ಇದ್ದೀನಿ, ನಾನು ತಲೆ ಬಿಸಿ ಮಾಡಬೇಡ, ಇಲ್ಲಿಂದ ಹೋಗ್ಬಿಡ. ಅಲ್ಲಿ ನೋಡಿ, ನೀವ್ ಹೇಳ್ರಿ ಅಲ್ಲಿ. ಓ, ನಮ್ ಭಾರ್ಗಯ್ಯವ್ರ ಭಾವ ಅಂತ ಹೇಳಿ ನೀವು. ನೀವ್ ಬಂದಿದ್ದು ಶಾನೆ ಖುಷಿ ಆಯ್ತು. ನೋಡಿ, ನೀವ್ ಹಿಂಗೆ ಓಡಾಡ್ಕೊಂಡು ಕೊನೆ ಗಂಟೆ ಇದ್ಬಿಟ್ಟು ಹೋಗ್ಬೇಕು. ನಾವು ಅಂದ್ರೆ ಏನು ಸುಮ್ಮನೆ, ಆದ್ರೆ ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಾಗಬೇಕು. ಅಯ್ಯ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಸೂಪರ್ ಆಗಿ ಮಾಡ್ಕೊಳ್ಳೋಣ ಬಿಡಿ. ಹಾಗಾದ್ರೆ ಸರಿ ಬಿಡಿ. ನಮ್ ಭಾರ್ಗಯ್ಯವ್ರ ಭಾವ ಎಂತ ದೊಡ್ಡ ಮನ್ಸು. ನಮಸ್ಕಾರ.